ಪದ್ಮನಾಭ, ಉಗಮ, ಬಾಳದೇವರಲ್ಲಿ, ಸಿಂಗ ಸಿಂಗಲಿ, ಇಂದಲ್ಲ ನಾಳೆ ದ್ಯಾವಾಪುರದಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಂಡಂತಹ ಕೃತಿ. ಪಾರಿಜಾತದಡಿಯಲ್ಲಿ ಅಭ್ಯುದಯ, ಭಾಗವತದಲ್ಲಿ ಭಾರತ ಸಿಂಧು ರಚನ ಮಹಾಕಾವ್ಯವನ್ನು ಕೂಡ ಬೀಗರು ಗೋಕಾಕ್ ಅವರು ಬರೆದದ್ದು. ತಮಗೆಲ್ಲರಿಗೂ ಗೊತ್ತಿದೆ, ಹಳೆಗನ್ನಡ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಅನ್ನುವಂಥ ಎರಡು ಪ್ರಕಾರವನ್ನ ನಾವು ಭಾಗ ಮಾಡಿ ನೋಡೋದಾದ್ರೆ, ಹಳೆಗನ್ನಡ ಸಾಹಿತ್ಯದಲ್ಲಿ ಮಹಾಭಾರತದ ಮೇಲೆ ಮಹಾಭಾರತದ ವಸ್ತು ವಿಷಯವನ್ನು ಇಟ್ಕೊಂಡು ಅನೇಕ ಮಹಾಕಾವ್ಯಗಳು ಬಂದಿದ್ದವು. ಪಂಪನಿಂದ ಹಿಡಿದು ಪಂಪಾರಣ್ಣ ಜನನ ಕಾಲಕ್ಕೆ ಅವು ಮಹಾಭಾರತದ ವಸ್ತು ವಿಷಯ ಇಟ್ಕೊಂಡು ಬಂದಿದ್ದಾರೆ. ತದನಂತರ ಆಧುನಿಕ ಕಾಲಘಟ್ಟದಲ್ಲಿ ಕುವೆಂಪು ಅವರು ರಾಮಾಯಣದ ವಸ್ತು ವಿಷಯವನ್ನು ಇಟ್ಕೊಂಡು ಮಹಾಕಾವ್ಯವನ್ನು ಬರೆದಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ ವಿಕ್ರು ಗೋಕಾಕ್ ಅವರನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಇವರು ಭಾರತ ಸಿಂಧು ರಶ್ಮಿ ಅನ್ನುವಂತಹ ಮಹಾಕಾವ್ಯವನ್ನ ವೇದಗಳ ಕಾಲದ ವಿಚಾರವನ್ನು ಇಟ್ಕೊಂಡು ಸಿಂಧೂ ಬಯಲಿನ ನಾಗರಿಕತೆಯ ವಿಚಾರವನ್ನು ಇಟ್ಕೊಂಡು ಬರೆದಂಥದ್ದು. ಹಳೆಗನ್ನಡದಲ್ಲಿನ ಮಹಾಭಾರತದ ವಸ್ತು ವಿಷಯಗಳು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ವಸ್ತು ವಿಷಯ, ರಾಮ ವಸ್ತು ವಿಷಯ. ವಿಕ್ರು ಗೋಕಾಕ್ ಅವರ ವಸ್ತು ವಿಷಯ ಇದೆಯಲ್ಲ, ಅದು ಅವರು ಏನು ತನ್ನ ವಿಚಾರವನ್ನು ಮಾಡಿದರು ಅಂತ ಅಂದ್ರೆ, ಎರಡೂ ಮಹಾಕಾವ್ಯಗಳು ಭಾರತದಲ್ಲಿ ಪ್ರಮುಖವಾದದ್ದು. ಆದರೆ ಅದಕ್ಕೂ ಹಿಂದಿನ ಯಾವಾಗ ಎಲ್ಲಿ ಹೇಗೆ ಎಲ್ಲುಂಟು ಅಂತಲೇ ಗೊತ್ತಿಲ್ಲದಂತಹ ವೇದಗಳ ವಿಚಾರವನ್ನು ಇಟ್ಕೊಂಡು, ನಾಗರಿಕತೆಯ ವಿಚಾರವನ್ನು ಇಟ್ಕೊಂಡು 54,000ಕ್ಕೂ ಹೆಚ್ಚು ಸಾಲುಗಳಲ್ಲಿ ಒಂದು ಮಹಾಕಾವ್ಯವನ್ನ ಕೊಡ್ತಾರೆ ಅನ್ನುವಂಥದ್ದು. ಅಲ್ಲಿ ಬಹಳ ಮುಖ್ಯವಾಗಿ ವಿಶ್ವರಥ ಅಂದ್ರೆ ವಿಶ್ವಾಮಿತ್ರನೇ ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ನಾಯಕ. ಅಲ್ಲಿ ವಿಶ್ವಾಮಿತ್ರ ಆಗುವಂಥದ್ದು. ಮತ್ತೆ ದಸ್ಯು ರಾಜ್ಯದ ರಾಜ ಸುಧಾಶ ತಾನು ಹೇಗೆ ವಿಶ್ವಾಮಿತ್ರನ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನು ಹೊಂದಿ ಬೆಳೆಯುವ ಒಂದು ಪರಿಯನ್ನ ಇಡೀ ಮಹಾಕಾವ್ಯ ಹೇಳ್ತಾ ಹೋಗುತ್ತದೆ ಅನ್ನುವಂಥದ್ದು. ಮಹಾಕಾವ್ಯ ಸರಳ ಛಂದಸ್ಸಿನಲ್ಲಿ ಅದು ರಚನೆ ಆಗ್ತಾ ಬಂದಿದೆ. ಅದು 4 ಪಂಕ್ತಿಗಳಲ್ಲಿ ಬಂದಿರತಕ್ಕಂಥದ್ದು ವಿಶೇಷ ಅನ್ನುವಂಥದ್ದು. ಪುರಾಣ ಮತ್ತು ವರ್ಣ ವ್ಯವಸ್ಥೆ, ತದನಂತರ ಬಂದಂತಹ ವೈಚಾರಿಕ ವ್ಯವಸ್ಥೆಯನ್ನ ಸೇರಿಸಿಕೊಂಡು ಕಟ್ಟಿದಂತಹ ಒಂದು ಮಹಾಕಾವ್ಯ ಅನ್ನುವಂಥದ್ದು. ಇನ್ನೊಂದು ಅವರ ಪ್ರಮುಖವಾದಂತಹ ಒಂದು ಕೃತಿ ಅಂದ್ರೆ ದ್ಯಾವಾಪುರದಲ್ಲಿ. ಇದು ಒಂದು ಕವನ ಸಂಕಲನ. ನೀರಲೆ ಮತ್ತು ನೀಳಗೀತೆ ಎನ್ನುವಂತಹ ಎರಡು ವಸ್ತು ವಿಷಯವಿಟ್ಟುಕೊಂಡು ಎರಡು ಭಾಗ ಮಾಡಿ ಅದು ಬರೆದುಕೊಂಡು ಬಂದಂತಹ ಒಂದು ಕವನ ಸಂಕಲನ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ತು. ಇದಕ್ಕೆ ಮುನ್ನಡೆಯನ್ನ ದಾರಾ ಬೇಂದ್ರೆ ಅವರು ಬರೆದಿದ್ದಾರೆ. ಬಹಳ ಅತ್ಯುತ್ತಮವಾಗಿ ಅವರ ಬಗ್ಗೆ ಇಡೀ ಒಂದು ಕೃತಿಯ ಒಂದು ಮಜಲನ್ನ ಒಂದು ಕಡೆ ಪ್ರಾಸ್ತಾವಿಕವಾಗಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಭೂಮಿ ಮತ್ತು ಆಕಾಶ ಅದೆರಡು ಇಡೀ ಯಾವ ಪೃಥ್ವಿಯಲ್ಲಿ ಭೂಮಿ ಮತ್ತು ಆಕಾಶ ಹೇಗೆ ವಸ್ತು ವಿಷಯವಾಗಿ ಕಾವ್ಯ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸೂಕ್ಷ್ಮ ಎಳೆಯಲ್ಲಿ ಇಡೀ ಕವಿತೆಗಳು ಸಾಗ್ತಾ ಹೋಗ್ತವೆ ಅನ್ನುವಂಥದ್ದು. ಇನ್ನ ಮೂರನೇ ವಿಷಯ ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಏನು ಅಂದ್ರೆ, ನವ್ಯ ಪ್ರವರ್ತಕರಾಗಿ ವಿಕ್ರು ಗೋಕಾಕ್ ಅನ್ನುವಂಥ ವಿಷಯ. ಪ್ರಾಚೀನ ಕನ್ನಡ ಸಾಹಿತ್ಯದ ನಂತರ ಆಧುನಿಕ ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ 1920ಕ್ಕೆ BMC ಅವರ ಇಂಗ್ಲಿಷ್ ಗೀತೆ ಪ್ರಕಟಣೆ ಆಗುವುದರ ಮುಖಾಂತರ ಆಧುನಿಕ ಕನ್ನಡ ಸಾಹಿತ್ಯ ಪ್ರಾರಂಭ ಆಗುತ್ತದೆ. ಅಲ್ಲಿ ನವೋದಯ ಕಾಲಘಟ್ಟ ಇಂಗ್ಲಿಷ್ನ ಅನೇಕ ಬರಹಗಳ ಪ್ರಭಾವದಿಂದ ನವೋದಯ ಕಾಲಘಟ್ಟ ಪ್ರಾರಂಭ ಆಗುತ್ತೆ. ಅದು 1920ರಲ್ಲಿ. ತದನಂತರ ಪ್ರಗತಿಶೀಲ ಪ್ರಾರಂಭ ಆಗುತ್ತೆ. ಅದು 1945ರಲ್ಲಿ ಪ್ರಾರಂಭ ಆಗುತ್ತೆ. ನವೋದಯದ ವಸ್ತು ವಿಷಯ ಹೀಗಿರುತ್ತೆ. ಸ್ವತಂತ್ರ ಪೂರ್ವದ ಅನೇಕ ಸಮಸ್ಯೆಗಳಿರ್ತವೆ.
ಪರಿಸರ